ಬರುತ್ತೆ ಆ ಕಂಬ ಚಿಗುರು ನೀವು ತಗೋಬೇಕು. ಈ ಕಂಬ ಚಿಗುರಿನಲ್ಲಿ ಅದು ಯಾವ ಸ್ಟೇಜ್ ಅಂದರೆ ಬೀಟಲ್ಲಿ ಈ ಥರ ಬೆಂಡ್ ಮಾಡಿದ್ರೆ ಅದು ಬ್ರೇಕ್ ಆಗಬಾರ್ದು. ದಿಸ್ ಇಸ್ ದ ಕರೆಕ್ಟ್ ಸ್ಟೇಜ್. ನೀವು ಬೆಂಡ್ ಮಾಡಿ ನೋಡಿದ್ರೆ ಅದು ಬ್ರೇಕ್ ಆಗಬಾರ್ದು, ಅದು ಕರೆಕ್ಟ್ ಸ್ಟೇಜ್. ಅದು ಪೆನ್ಸಿಲ್ ಥಿಕ್ನೆಸ್ ಹೇಳ್ತೀವಿ, ದಿಸ್ ಇಸ್ ದ ಕರೆಕ್ಟ್ ಸ್ಟೇಜ್. ಬೆಂಡ್ ಮಾಡಿ ಬ್ರೇಕ್ ಆದರೆ ಆ ಸ್ಟೇಜ್ ಹೋಯ್ತು, ಬಿಕಾಸ್ ಯು ಕ್ಯಾನ್ ಲಿವ್ ಇಟ್. ಅದು ಇದು ಬೇಗ ಅಷ್ಟು ಬೇಗ ಬರಲ್ಲ. ಓಕೆ, ನಾವು ಈ ಕಂಬ ಚಿಗುರಿದ್ರೆ ನಮಗೆ 3 ನೋಡ್ ಇದೆ, 1 2 3. ಈ 2 ನೋಡ್ನಲ್ಲಿ ನಮಗೆ ಕಂಬ ಚಿಗುರು ಮಾಡ್ಬೋದು. ವಿ ಕ್ಯಾನ್ ಮೇಕ್ ದ ಸ್ಟೆಮ್ ಕಟಿಂಗ್. ಸಿಂಗಲ್ ನೋಡಡ್ ಕಟಿಂಗ್ ಹೇಳ್ತೀವಿ. ಸಿಂಗಲ್ ನೋಡಡ್ ಅಂದರೆ ಇದೊಂದು ನೋಡ್, ಈ ಎಲೆ ಬರದೆ ನೋಡ್. ಈ ನೋಡ್ನಲ್ಲಿ ನೀವು ಕೆಳಗಡೆ ಒಂದು 10 ಸೆಂಟಿಮೀಟರ್ ಆಗ್ತದೆ. ನಿಮ್ಮ ಕೈ ಈ ಥರ ಇಟ್ಕೊಳ್ಳಿ, ಅಷ್ಟು ಸೆಂಟಿಮೀಟರ್ ನೀವು ಕೆಳಗಡೆ ಕಟ್ ಮಾಡಿ. ಏನಂದರೆ ಅದು ಸಾಯಿಲ್ ಒಳಗಡೆ 1 ಇಂಚ್ ಹೋಗ್ಬೇಕು. ಓಕೆ, ಮೇಲೆ ನಿಮಗೆ ಅಷ್ಟು ಇದು ಬೇಕು. ನೀವು ಕೆಳಗಡೆ ಈ ಕಂಪ್ನಲ್ಲಿ ನೀವು ಕೆಳಗಡೆ ಒಂದು ಸ್ಲ್ಯಾಂಟಿಂಗ್ ಕಟ್ ಕೊಡಬೇಕು. ಈ ಚಿತ್ರ ಮೇಲೆ ನೀವು ಸ್ಟ್ರೈಟ್ ಕಟ್ ಕೊಡ್ಬೋದು. ಕೆಳಗಡೆ ನೀವು ಒಂದು ಸ್ಲ್ಯಾಂಟ್ ಕಟ್ ಕೊಡಬೇಕು. ದ ಡೌನ್ portion goes into the soil. It goes into the soil and you have to give a slant cut. ಇದಕ್ಕೆ ಡೈರೆಕ್ಷನ್ ಏನೂ ಇಲ್ಲ, ಏನು ಡೈರೆಕ್ಷನ್ ನೀವು ಕಟ್ ಮಾಡಬಹುದು, ಬಟ್ ಯು ಹ್ಯಾವ್ ಟು ಗಿವ್ ಅ ಸ್ಲ್ಯಾಂಟ್ ಕಟ್. ನೀವು ಏನಕ್ಕೆ ಈ ಸ್ಲ್ಯಾಂಟ್ ಕಟ್ ಕೊಡ್ತೀರಂದ್ರೆ ದಿಸ್ ಇಸ್ ಅ ರೂಟ್ ಫಾರ್ಮಿಂಗ್ ಝೋನ್. ಸೊ ನಿಮಗೆ ಜಾಸ್ತಿ ಏರಿಯಾ ಸಿಗುತ್ತೆ ರೂಟ್ ಫಾರ್ಮೇಷನ್ಗೆ. ಇನ್ನೊಂದು ಕೇರ್ಫುಲ್ ಆಗಿ ಇರೋದು, ನೀವು ಯೂಸ್ ಮಾಡಿರೋ ಸಿಕೇಚರ್. ದಿಸ್ ಸಿಕೇಚರ್ ಇಸ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ನೀವು ಕಟ್ ಮಾಡುವಾಗ ಆ ಟಿಶ್ಯೂ ಡ್ಯಾಮೇಜ್ ಆದರೆ ನಿಮಗೆ ರೂಟ್ ಫಾರ್ಮೇಷನ್ ಅಷ್ಟು ಬರಲ್ಲ, ಇದಾಗಿಬಿಡುತ್ತೆ. ಸೊ ಒಂದೇ ಕಟ್ನಲ್ಲಿ ನಿಮಗೆ ಕಟ್ ಮಾಡೋದು, ಯು ಶುಡ್ ಬಿ ಏಬಲ್ ಟು ಕಟ್ ಇಟ್ ಆ್ಯಂಡ್ ಈ ಥರ ಯು ಗೆಟ್ ದ ರೂಟಿಂಗ್ ಪ್ಲೇಸ್. ಓಕೆ, ಆಮೇಲೆ ನೀವು ಈ ರೂಟ್ ಫಾರ್ಮೇಷನ್ಗೆ ಈ ರೂಟ್ ಎಕ್ಸ್, ಓಕೆ, ಬಿಫೋರ್ ಯು ಪುಟ್ ಇಟ್ ಟು ರೂಟ್ ಎಕ್ಸ್ ಯು ಶುಡ್ ಫಸ್ಟ್ ಪುಟ್ ಇಟ್ ಇನ್ ಬ್ಯಾಲಸ್ಟಿನ್. ನಾವು ಬ್ಯಾಲಸ್ಟಿನ್ ನೋಡಿ 1 ಗ್ರಾಮ್ ಬ್ಯಾಲಸ್ಟಿನ್ 250 ml ವಾಟರ್. ಆ 1% ಬ್ಯಾಲಸ್ಟಿನ್ನಲ್ಲಿ ನೀವು ಇದು ಯು ಕ್ಯಾನ್ ಪುಟ್ ಇಟ್ ಫಾರ್ 20 minutes. ಬ್ಯಾಲಸ್ಟಿನ್ನಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ಇದ್ರೂ ನೋ ಹಾರ್ಮ್, ಬಿಕಾಸ್ ಇಟ್ ಈಸ್ ಜಸ್ಟ್ ಡಿಸ್ಇನ್ಫೆಕ್ಟಿಂಗ್ ಯುವರ್ ಸ್ಟೆಮ್ ಕಟಿಂಗ್. ಈಗ ಸ್ಟೆಮ್ ಕಟಿಂಗ್ ಈ ಥರ ಕಟ್ ಮಾಡಿ ಈ ಬ್ರಾಂಚಸ್ ನಿಮಗೆ ಬೇಡ, ದಿಸ್ ಇಸ್ ವೇಸ್ಟ್. ಈ ಎಲೆ ಬೇಡ, ಬಟ್ ಇರೋ ಎಲೆ ನೀವು ಒಂದು ಫೋಲ್ಡ್ ಮಾಡಿ ಕ್ಯಾಶ್ ಮಾಡಿಬಿಟ್ಟು ಈ ಥರ ಒಂದು ಕಟ್ ಮಾಡಿ ಸ್ವಲ್ಪ ಎಲೆ ಇಟ್ಕೊಳ್ಳಿ. ಅಲ್ಲಿ ಇವಾಗ ಬೇರೆ ಬರೋಕ್ಕೆ ಅದಕ್ಕೆ ಫೋಟೋಸಿಂಥೆಸಿಸ್ ಬೇಕು, ಗಿಡಕ್ಕೆ ಫುಡ್ ಬೇಕು. ಯು ಕ್ಯಾನ್ ದಿಸ್ ಇಸ್ ಲೈಕ್ ದಟ್. ಸೊ ಇದು ಆ್ಯಕ್ಚುಲಿ ನೋಡಿದ್ರೆ ಇದು ಸ್ವಲ್ಪ ಜಾಸ್ತಿ ಲಾಂಗ್ ಆಯಿತು, ಸ್ವಲ್ಪ ಕಡಿಮೆ ಮಾಡ್ಬೋದು. ದಿಸ್ ಇಸ್ ಅ ಕಂಬ ಚಿಗುರು. ಈ ಥರ ಇರಬೇಕು ನಿಮ್ಮ ಕಂಬ ಚಿಗುರು. ಸೊ ಆ್ಯಂಡ್ ವಾಟ್ ಯು ಡೂ ಇಸ್, ಇದು ಬಂದು ನೀವು ಬ್ಯಾಲಸ್ಟಿನಲ್ಲಿ ಇಟ್ಟಿದ್ದೀರಾ. ವಾಟ್ ಎವರ್ ಯು ಆರ್ ಡೂಯಿಂಗ್, ಎಷ್ಟು ಕಂಬ ಚಿಗುರು ಮಾಡ್ತೀರಾ, ಯು ಕ್ಯಾನ್ ಪುಟ್ ಇಟ್ ಇನ್ ಬ್ಯಾಲಸ್ಟಿನ್ ಫಾರ್ 10 to 15 minutes. ಅದು 20 minutes ಆದರೂ ದರ್ ಇಸ್ ನೋ ಪ್ರಾಬ್ಲಮ್. ಓಕೆ, ಆ್ಯಂಡ್ ಆಫ್ಟರ್ ಯು ಪುಟ್ ಇನ್ ಬ್ಯಾಲಸ್ಟಿನ್ ಯು ಹ್ಯಾವ್ ಟು ರಿಮೂವ್ ಫ್ರಮ್ ಬ್ಯಾಲಸ್ಟಿನ್ ಆ್ಯಂಡ್ ಡ್ರೈನ್ ಔಟ್. ದಟ್ ಎಕ್ಸಸ್ ವಾಟರ್ ಡ್ರೈನ್ ಔಟ್ ಆದಮೇಲೆ ಈ ಬೇಸ್ ಪೋರ್ಷನ್ ಇದೆ ಇಟ್ಟು ಯು ಕ್ಯಾನ್ ಐದರ್ ಪುಟ್ ಇಟ್ ಇನ್ IBA, ದಟ್ ಇಸ್ ಇಂಟ್ರೋಲ್ ಬ್ಯೂಟ್ರಿಕ್ ಆಸಿಡ್, ಆರ್ ಯು ಕ್ಯಾನ್ ಪುಟ್ ಇಟ್ ಇನ್ ರೂಟೆಕ್ಸ್. ನಾವು ರೂಟಿಂಗ್ ಹಾರ್ಮೋನ್ ರೂಟೆಕ್ಸ್ ಎಲ್ಲ ಹೇಳ್ಬಿಟ್ಟು ಯು ಗೆಟ್ ದ ಪೌಡರ್. ಯು ಕ್ಯಾನ್ ಪುಟ್ ಇಟ್ ಇನ್ ರೂಟೆಕ್ಸ್, ಯು ಕ್ಯಾನ್ ಜಸ್ಟ್ ಟಚ್ ಇಟ್ ಇನ್ ರೂಟೆಕ್ಸ್. ಈ ರೂಟೆಕ್ಸ್ ಪೌಡರ್ನಲ್ಲಿ ನೀವು ಈ ಥರ ಜಸ್ಟ್ ಟಚ್ ಮಾಡಿಬಿಟ್ಟು ನೀವು ಪ್ಲಾಂಟ್ ಮಾಡ್ಬೋದು. ಯು ಕ್ಯಾನ್ ಪ್ಲಾಂಟ್ ಇಟ್. when you do the rotex, ನೀವು ರೂಟಿಂಗ್ ಹಾರ್ಮೋನ್ ತಗೊಳ್ಳುವಾಗ ಇದರಲ್ಲಿ you will see the directions. Put for 20 seconds, put for 40 seconds, you must follow that. ಇದು ಬ್ಯಾಲಸ್ಟಿನ್ ಥರ ಅಲ್ಲ, ಅದರಲ್ಲಿ ಎಷ್ಟು ಮಿನಿಟ್ ಹೇಳಿದ್ದಾರೆ ಅಷ್ಟೇ ಮಿನಿಟ್ ನೀವು ಅದು ಇಟ್ಬಿಟ್ಟು ಈ ಬೀಕರ್ ಇದ್ದರೆ ಬೀಕರ್ನಲ್ಲಿ ಇಟ್ಬಿಟ್ಟು ಅದರಲ್ಲಿ ಲಿಫ್ಟ್ ಮಾಡಿಬಿಟ್ಟು ಯು ಕ್ಯಾನ್ ಪ್ಲಾಂಟ್ ಇಟ್. ಪ್ಲಾಂಟ್ ಮಾಡುವಾಗ ನೀವು ಆಲ್ರೆಡಿ ಒಂದು ಕಂಪಿಂದ ಯು ಶುಡ್ ಮೇಕ್ ದ ಹೋಲ್ಡ್. ಈ ಥರ ಡೈರೆಕ್ಟ್ ಆಗಿ ಇದರಲ್ಲಿ ಪ್ರೆಸ್ ಮಾಡಬಾರ್ದು, ಅದರದ್ದು ಟಿಶ್ಯೂಸ್ ಡ್ಯಾಮೇಜ್ ಆಗಿಬಿಡುತ್ತೆ. ಯು ಹ್ಯಾವ್ ಟು ಮೇಕ್ ಅ 1 inch ಹೋಲ್ಡ್ with the stem and then you can plant it. Plant it and ಚೆನ್ನಾಗಿ ಟೈಟನ್. ಅದು ಆ ಬೇಸ್ ಚೆನ್ನಾಗಿ ಟೈಟನ್ ಆಗಬೇಕು. ನೀವು ಏನು ಕಂಪಚಿಗಳು ಪ್ಲಾಂಟ್ ಮಾಡಿದ್ರು ಇಟ್ ಶುಡ್ ಬಿ ವೆರಿ ಸ್ಟ್ರಾಂಗ್. ನಾವು ನೀರು ಇಡುವಾಗ ಇದು ಅಲ್ಲಾಡಬಾರ್ದು, ಎವ್ರಿಥಿಂಗ್ ಶುಡ್ ಬಿ ಸ್ಟ್ರಾಂಗ್. ಆ ಬ್ಯಾಕ್ ಫಿಲಿಂಗು ಸ್ಟ್ರಾಂಗ್ ಆಗಬೇಕು. ಇದು ತುಂಬ ಚೆನ್ನಾಗಿದೆ, ಕರೆಕ್ಟ್ ಆಗಿದೆ. ಲೈಕ್ ದಟ್ ಯು ಶುಡ್ ಪ್ಲಾಂಟ್ ಯುವರ್ ಪ್ಲಾಂಟ್. ಒನ್ಸ್ ಯು ಪ್ಲಾಂಟ್, ಯು ಕ್ಯಾನ್ ಆಲ್ಸೋ
ಬಟ್ ನೈದರ್ ಪೊಸಿಷನ್ ವರ್ಕ್ಸ್. ಡೈರೆಕ್ಟ್ ಆಗಿ ಪ್ಲಾಂಟ್ ಮಾಡ್ಬೋದು, ಸ್ವಲ್ಪ ಸ್ಲ್ಯಾಂಡಿಂಗ್ ಆಗಿ ಇಟ್ಟು ಅದು ವರ್ಕ್ಸ್. ನಾವು ಇದೆಲ್ಲ ಪ್ಲಾಂಟ್ ಮಾಡಿರೋ ಗಿಡ ನಿಮ್ದು ಆ ಟನಲ್ನಲ್ಲಿ ನೀವು ಇಡಬೇಕು. ಐ ಟೋಲ್ಡ್ ಯು ಏರ್ ಟೈಟ್ ಟನಲ್. ಇಲ್ಲಿ ಈ ತರ ಪ್ಲಾಂಟ್ ಮಾಡ್ತಾರೆ. ಈ ತರ ಮುಂಚೆ ನಾವು ಟ್ರೆಂಚಸ್ ಮಾಡ್ತಾ ಇದ್ವಿ, ನಾವು ಸಿಮೆಂಟ್ ಟ್ರೆಂಚಸ್ ಕೆಳಗಡೆ ಮಾಡಿ ಇದರಲ್ಲಿ ನಮಗೆ 85% ಸಕ್ಸಸ್ ಬಂದಿದೆ. ಆ್ಯಂಡ್ ದೆನ್ ಅದು ಪ್ಲಾಂಟ್ ಮಾಡಿಬಿಟ್ಟು ಅದು ಕವರ್ ಮಾಡ್ತೀವಿ. ಈ ಕವರ್ ಮಾಡಿದ ತಕ್ಷಣ ಈ ತರ ಪಾಲಿಥೀನ್ ಶೀಟ್ನಲ್ಲಿ ನೀವು ನೋಡುವಾಗ ಆ ಶೀಟ್ನಲ್ಲಿ ನಿಮಗೆ ವಾಟರ್ ಬಬಲ್ಸ್ ಕಾಣಿಸುತ್ತೆ. ಅಷ್ಟು ಟೈಟಾಗಿ ಇರಬೇಕು. ಬಿಕಾಸ್ ನಾವು ನೋಡೋ ಥರ ಏನಾದ್ರು ಈ ಸ್ವಲ್ಪ ಟೋನ್ ಕವರ್ಸ್ ಇದ್ರೂ ಅದರಲ್ಲಿ ಅಷ್ಟು ಇದು ಬರ್ತಾ ಇಲ್ಲ. ಹ್ಯೂಮಿಡಿಟಿ ಕ್ರಿಯೇಟ್ ಮಾಡಬೇಕು, ಒಂದು ಗ್ರೀನ್ ಹೌಸ್ ಎಫೆಕ್ಟ್ ಥರ ಇರಬೇಕು ಅದರೊಳಗಡೆ. ಆ್ಯಂಡ್ ದೆನ್ ಕರೆಕ್ಟಾಗಿ ರೂಟಿಂಗ್ ಬಂದಿರುತ್ತೆ. ನೋಡಿ ನೀರಿದೆ, ಪೇಪರ್ ಮೇಲೆ ನಿಮಗೆ ನೀರಿನ ಡ್ರಾಪ್ಲೆಟ್ಸ್ ಕಾಣುತ್ತೆ. ದೆನ್ ಅಬೌಟ್ 3 months ಆದಮೇಲೆ ನಾವು ಹೇಳಿದ್ವಿ ಫಸ್ಟ್ ಈ ನೋಟ್ಸ್ ಇಂದ ನಿಮಗೆ ಚಿಗುರು ಬಂದ್ಬಿಡುತ್ತೆ. ಆ ಟೈಮೆಲ್ಲ ನೀವು ರಿಮೂವ್ ಮಾಡಬಾರ್ದು. ಎಲ್ಲ ದಿನ ನೀರು ಇಡೋ ಅವಶ್ಯಕತೆ ಇಲ್ಲ. ಯಾವಾಗ ನೀವು ಮಣ್ಣಲ್ಲಿ ನೀವು ಈ ಥರ ಟಚ್ ಮಾಡಿ ನೋಡುವಾಗ ಡ್ರೈ ಇದ್ರೆ ಮಾತ್ರ ನೀವು ಪೋರ್ ಇಟ್ ರೋಸ್ ಕ್ಯಾನ್. ಬೇರೆ ಏನು ಯೂಸ್ ಮಾಡಬೇಡಿ ಜಾಸ್ತಿ. ಐ ಟೋಲ್ಡ್ ಪ್ಲಾಂಟ್ ಶುಡ್ ನಾಟ್ ಬಿ ಡಿಸ್ಟರ್ಬ್. ಇದು ಮಧ್ಯೆ ನೀವು ಏನಾದರೂ ಒಂದು ಗಿಡ ಬ್ಲ್ಯಾಕ್ ಆಗಿರೋದು ನೋಡಿದ್ರೆ ಅದು ಮಾತ್ರ ರಿಮೂವ್ ಮಾಡಬೇಡಿ. ಬಿಕಾಸ್ ಇನ್ನು ಕ್ಲೋಸ್ ಕಂಡೀಷನ್ ಆರ್ ನಾಟ್ ಬೇಗ ಸ್ಪ್ರೆಡ್ ಆಗಿಬಿಡುತ್ತೆ. ನಾವು ಬೇರೆ ಏನು ನ್ಯೂಟ್ರಿಯೆಂಟ್ ಯೂರಿಯಾ ಮತ್ತೆ ನೀವು ಇಡಬೇಕು, ಜಸ್ಟ್ ನೀರು ಮಾತ್ರ ಸಾಕು, ನಿಮಗೆ ಗಿಡ ಬಂದ್ಬಿಡುತ್ತೆ. ನಾವು ಬಟ್ ನೀವು ನೋಡ್ತಾ ಇರಬೇಕು, ರಾಟಿಂಗ್ ಆಗಬಾರ್ದು. ರಾಟಿಂಗ್ ಆದರೆ ಆ ಗಿಡಸ್ನೆಲ್ಲ ನೀವು ರಿಮೂವ್ ಮಾಡಬೇಕು. ಅದರಿಂದ ಆ ಗಿಡ ಮಾತ್ರ ರಿಮೂವ್ ಮಾಡಿ, ಬಿಕಾಸ್ ಇಟ್ಸ್ ಅ ಕ್ಲೋಸ್ಡ್ ಎನ್ವೈರನ್ಮೆಂಟ್. ದೆನ್ ದ ನೆಕ್ಸ್ಟ್ ಪಾಯಿಂಟ್ ಇಸ್ ಆಫ್ಟರ್ 3 months ಯಾವಾಗ ನಿಮಗೆ ಚೆನ್ನಾಗಿ ರೂಟಿಂಗ್ ನೀವು ಈ ಥರ ನೋಡುವಾಗ ಇದೆಲ್ಲ ಬೇರೆ ಕಾಣುತ್ತೆ ಈ ಸೈಡ್ಸ್ನಲ್ಲಿ. ಆ ಥರ ಇರುವಾಗ ಮಾತ್ರ ನೀವು ತಗೊಂಡು ಹಾರ್ಡ್ನಿಂಗ್ ಇಡ್ಬೋದು. ಒಂದು 3-4 ಲೀಫ್ ಸ್ಟೇಜ್ನಲ್ಲಿ ನೀವು ಅದು ಲೀಫ್ನಲ್ಲಿ ಪ್ಲಾಂಟ್ ಮಾಡ್ಬೋದು.